ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜಯನಗರ್ ಸೆಕೆಂಡ್ ಬ್ಲಾಕ್ ಅಲ್ಲಿರುವಂತ ಬ್ಯಾಂಗ್ಳೂರ್ ಕೆಫೆಗೆ ಬಂದಿದ್ದೀನಿ. ಇಲ್ಲಿಗೆ ಬರಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ, ಯಾಕಂದ್ರೆ ಸಾಕಷ್ಟು ಜನ ನನಗೆ ಹೇಳಿದ್ರು ಇಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ, ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ಹೋಗಿ ಟ್ರೈ ಮಾಡಿ ಅಂತ. ಸೊ ಅಂತೂ ಇಂತೂ ಇವತ್ತು ಫೈನಲಿ ಬೆಂಗಳೂರು ಕೆಫೆಗೆ ಬಂದಿದ್ದೀವಿ. ಸೊ ಅಷ್ಟೆಲ್ಲ ಹೇಳಿ ಕಳ್ಸಿರೋದು ನಿಜವಾಗ್ಲೂ ವರ್ತಾ, ಚೆನ್ನಾಗಿರುತ್ತಾ, ಬೆಲೆ ಎಷ್ಟು, ಇನ್ನು ಏನೇನ್ ತಗೋಬಹುದು ಇಲ್ಲಿ, ಇನ್ನು ಏನೇನ್ ಸಿಗತ್ತೆ, ಇವ್ರ ಟೈಮಿಂಗ್ಸು, ಇದೆಲ್ಲದನ್ನು ಡೀಟೈಲ್ ಆಗಿ ನಾನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ತಡ ಯಾಕೆ, ನನ್ನ ಹಿಂದೆ ಕಾಣಿಸ್ತಾ ಇರುವಂತ ಬೆಂಗಳೂರು ಕೆಫೆ ಒಳಗಡೆಗೆ ಹೋಗ್ಬಿಡೋಣ ಬನ್ನಿ. ನವಣೆ ಪೊಂಗಲ್ ತಗೊಂಡಿದೀನಿ. ನವಣೆ ಇದು ನೆನ್ಪಿರ್ಲಿ, ವಿತ್ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಮೊಸರು ಬಜ್ಜಿಗೆ ಈರುಳ್ಳಿ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದಾರೆ. ನವಣೆ ಪೊಂಗಲ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಅಂದ್ರೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದೆ. ಬಟಾಣಿ ಅಲ್ಲೊಂದು ಇಲ್ಲೊಂದು, ಮೆಣಸು ಹಾಕಿದ್ದಾರೆ, ಚೆನ್ನಾಗಿ ಶುಂಠಿ ಹಾಕಿದ್ದಾರೆ, ಫ್ಲೇವರ್ಫುಲ್ ಆಗಿದೆ. ಬಹುಶಃ ಇದು ಅಕ್ಕಿದಲ್ಲ ಅಂತ ಯಾರು ಹೇಳಲ್ಲ ಅಂದ್ರೆ ಗೊತ್ತಾಗೋದೇ ಇಲ್ಲ ಅನ್ಸುತ್ತೆ. ಮಾಮೂಲಿ ಅಕ್ಕಿಲ್ ಮಾಡಿರೋ ಪೊಂಗಲು, ನವಣೆಲ್ ಮಾಡಿರೋ ಪೊಂಗಲು ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ನಿಮಗೆ ಟೇಸ್ಟಿ ಆಗಿದೆ, ಸಖತ್. ನಂಗೆ ಆಕ್ಚುಲಿ ಈ ಕನ್ಸಿಸ್ಟೆನ್ಸಿ ಇಷ್ಟ. ಈ ತರ ಪೊಂಗಲು ಈ ಚೆನ್ನಾಗಿ ತುಪ್ಪ ಹಾಕಿ ಮಾಡ್ತೀವಲ್ವಾ, ಅದು ಸ್ವಲ್ಪ ನನಗೆ ಗಟ್ಟಿ ಇಷ್ಟ. ಬಟ್ ಈ ತರ ಪೊಂಗಲು ಹಿಂಗೆ ಲಿಕ್ವಿಡ್ ಆಗಿರ್ಬೇಕು, ಅವಾಗ ತಿನ್ನಕ್ಕೆ ಸಖತ್ ಇರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ. ಸೊ ಅಲ್ಲೊಂದು ಇಲ್ಲೊಂದು ಬಟಾಣಿ, ಕರ್ಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ತುಂಬಾ ಖಾರವಾಗೇನಿಲ್ಲ, ಮೈಲ್ಡ್ ಆಗಿ ಚೆನ್ನಾಗಿದೆ ಪೊಂಗಲ್. ಪೊಂಗಲ್ಲು ಕಿಚಡಿ ಅನ್ಬೋದು ಆಕ್ಚುಲಿ, ಕೈಂಡ್ ಆಫ್. ನಂಗೆ ಇದನ್ನ ನೋಡಿ ಪೊಂಗಲ್ ಅನ್ನೋಕ್ಕಿಂತ ಕಿಚಡಿ ಜಾಸ್ತಿ ಜ್ಞಾಪಕ ಬರ್ತದೆ. ಬೆಂಗಳೂರು ಕೆಫೆ ಬಂದು ರೈಟ್ ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಇದೆ, ಅದ್ರ ಎದುರುಗಡೆನೆ ಬರುತ್ತೆ. ಜಯನಗರ್ ಸೌತ್ ಅಂಡ್ ಸರ್ಕಲ್ ಹತ್ರ ಬರುತ್ತೆ ಅಂತ ಅನ್ಕೊಳ್ಳಿ. ಇದನ್ನ ಸಿಂಪಲ್ ಆಗಿ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಬ್ಯಾಂಗ್ಳೂರ್ ಕೆಫೆ ಜಯನಗರ್ ಅಂತ ಹಾಕೊಂಡ್ರೆ ಇಲ್ಲಿ ಬಂದು ಇಳಿಬಹುದು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9:30 ತನಕ ವಾರದ ಎಲ್ಲಾ ದಿನಾನು ತೆಗ್ದಿರುತ್ತೆ. ನೆನ್ಪಿಟ್ಕೊಳ್ಳಿ, ಬೆಳಗ್ಗೆ 7 ಇಂದ ನೈಟು 9 o'clock ತನಕ ಇಡೀ ದಿನ ತೆಗ್ದಿರುತ್ತೆ. ಬಟ್ ಮಧ್ಯಾಹ್ನ ಊಟ ಗಿಟ ಎಲ್ಲ ಇಲ್ಲ, ಸೇಮ್ ಮೆನು ಸಿಗುತ್ತೆ ನಿಮಗೆ. ಸಕ್ಕತ್ತಾಗಿದೆ ಪೊಂಗಲು. ಬ್ಯಾಂಗ್ಳೂರ್ ಕೆಫೆಗೆ ಬಂದು ಇಡ್ಲಿ ಮತ್ತೆ ಮಸಾಲೆ ದೋಸೆ ಇದೆರಡು ತಿನ್ಲೇಬೇಕು ಅಂತ ಹೇಳ್ತಾರೆ. ಸೊ ಇಡ್ಲಿ ತಗೊಂಡಿದ್ದೀನಿ. ಚಟ್ನಿ ಇಸ್ ಲುಕಿಂಗ್ ವೆರಿ ವೆರಿ ನೈಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹುರ್ಗಡ್ಲೆ ಚಟ್ನಿ ಇದು. ಹುರ್ಗಡ್ಲೆ, ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ. ಟೂ ಗುಡ್, ತುಂಬಾ ಹಿತವಾಗಿದೆ, ರುಚಿಯಾಗಿದೆ, ಸಕ್ಕತ್ತಾಗಿದೆ. ಇಡ್ಲಿನೂ ತುಂಬಾ ಚೆನ್ನಾಗಿದೆ. ಇಡ್ಲಿಗಿಂತ ಚಟ್ನಿ ಇನ್ನೂ ಸಕ್ಕತ್ತಾಗಿದೆ. ಚೆನ್ನಾಗಿ ಉಪ್ಪು ಖಾರವಾಗಿ, ಹುಳಿ, ಉಪ್ಪು, ಖಾರ ಎಲ್ಲ ಹದವಾಗಿದೆ. ಶುಂಠಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹುರ್ಗಡ್ಲೆ, ಕಾಯಿ ಎಲ್ಲ ಹಾಕಿ ರುಬ್ಬಿದ್ದಾರೆ. ಸೂಪರ್ ಆಗಿದೆ. ನವಣೆ ಪೊಂಗಲ್ಲು 50 ರೂಪಾಯಿ. ಒಂದ್ ಪ್ಲೇಟ್ ಇಡ್ಲಿ ಎಷ್ಟು ನಾಪ್ಕಲ್ಲ ನೋಡ್ದೆ. ಬಟರ್ ಮಸಾಲೆ ದೋಸೆ ಬಂದು 70 ರೂಪಾಯಿ. ಬಟರ್ ಮಸಾಲೆ ದೋಸೆ 70, ಕಾಫಿ 20. ಇನ್ನು ಉಳಿದಿದೆ ಎಷ್ಟಾಗಿದ್ರೆ 50, 70, 120, 120, 120, 140, 60 ರೂಪಾಯಿ ಮಿಕ್ತು. 20 ರೂಪಾಯಿ ಒಂದ್ ಇಡ್ಲಿ ಅಲ್ವಾ? ಕರೆಕ್ಟ್, 20 ರೂಪಾಯಿ ಒಂದ್ ಇಡ್ಲಿ. 20 ರೂಪಾಯಿ ಒಂದ್ ಇಡ್ಲಿ ಅಂದಾಗ ಸ್ವಲ್ಪ ಜಾಸ್ತಿ ಅಂತ ಅನ್ಸ್ಕೊಡುತ್ತೆ ಸಡನ್ ಆಗಿ. ಬಟ್ ಫಾರ್ ದ ಟೇಸ್ಟ್ ಅಂಡ್ ಕ್ವಾಲಿಟಿ ಆರಾಮ್ಸೆ ಕೊಡ್ಬಹುದು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಇಡ್ಲಿ. ಅಂಡ್ ನಾನು ಇಲ್ಲಿ ನೋಡ್ತಾ ಇದ್ದೆ, ಎಲ್ರು ಎಷ್ಟೆಲ್ಲ ಹೋಗಿ ಹೋಗಿ ಚಟ್ನಿ ಹಾಕಿಸ್ಕೊಳ್ತಿದ್ದಾರೆ ಅಂತ.
ಇವಾಗ ಹೆಚ್ಚು ಕಡಿಮೆ ನಂದು ಅದೇ ಸ್ಟೇಜ್ ಆಗಿದೆ. ಒಂದು ಇಡ್ಲಿ ಮುಗಿತಾ ಬಂತು, ಚಟ್ನಿ ನೋಡಿ. ಬಟರ್ ಮಸಾಲಾ ದೋಸೆ. ನಿಮ್ಗೆ ಹೇಳ್ತಾ ಇದೆ ಬೆಂಗಳೂರು ಕೆಫೆನಲ್ಲಿ ಇಡ್ಲಿ ಮತ್ತೆ ದೋಸೆ ತಿನ್ಲೇಬೇಕು ಅಂತ. ನೋಡಿ ಇಲ್ಲಿ ಮುರಿದೇ ಬಿಟ್ಟ ಇವನು ಮಸಾಲಾ ದೋಸೆನ. ತಿನ್ನು, ಬರೀ ದೋಸೆ ವಿತ್ ಚಟ್ನಿ. ಚೆನ್ನಾಗಿದ್ಯಾ? ಅದು ಕಲರ್ ನೋಡಿ ಎಂತವ್ರಿಗೂ ಆಸೆ ಆಗೋಗುತ್ತೆ ತಿನ್ಬೇಕು ಅಂತ. ಇಲ್ಲಿ ನೋಡಿ, ಇರು ಸೂಪರ್ ಟೆಕ್ಸ್ಚರು, ಸಖತ್ ಕ್ರಿಸ್ಪಿ ಆಗಿ ಒಳಗಡೆ ನೋಡಿ. ಅಬ್ಬಾ, ಹಂಗೆ ಮುರಿದು ತೂತು. ಆಕ್ಚುಲಿ ದೋಸೆ ಸಕ್ಕತ್ತಾಗಿ ಕಾಣಿಸ್ತದೆ. ಬರೀ ದೋಸೆ ತಿಂತಾ ಇದೀನಿ. ಹಿಟ್ಟು ಸಖತ್ ಫ್ರೆಶ್ ಆಗಿದೆ. ನಂಗೆ ವಿತ್ ಪಲ್ಯ ಬೇಕು ಇವಾಗ. ವಿತ್ ಪಲ್ಯ ಚಟ್ನಿ ತಗೋಣ. ಇದಕ್ಕೆ ಅದೇ ಚಟ್ನಿ, ಗಟ್ಟಿ ಚಟ್ನಿ ಕೊಟ್ಟಂಗಿದೆ. ಇಡ್ಲಿ ಕೊಟ್ಟಿರೋ ಚಟ್ನಿನೇ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಪಲ್ಯ ಸಖತ್ತು ಇದಾಗಿ ಮಾಡಿದೆ, ಸಾಫ್ಟ್ ಆಗಿದೆ. ಜಾಸ್ತಿ ಈರುಳ್ಳಿ ಕಾಣಿಸ್ತಾ ಇಲ್ಲ ನಂಗೆ ಪಲ್ಯದಲ್ಲಿ, ಆಲೂಗಡ್ಡೆನೇ ಜಾಸ್ತಿ ಕಾಣಿಸ್ತಿದೆ. ತುಂಬಾ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇಲ್ಲ, ಬಟ್ ಒಂದ್ ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆ ಜಾಸ್ತಿ ಬೆಂದಿದೆ. ಚೆನ್ನಾಗಿ ಮ್ಯಾಶ್ ಮಾಡ್ಬಿಟ್ಟಿದ್ದಾರೆ ಆಲೂಗಡ್ಡೆನ, ಚೆನ್ನಾಗಿ ಬೆಂದಿದೆ. ಸೊ ಈರುಳ್ಳಿ ಜಾಸ್ತಿ ಕಾಣಿಸ್ತಿಲ್ಲ. ಐ ಥಿಂಕ್ ಕ್ಯಾಪ್ಸಿಕಮ್ ಹಾಕಿದ್ದಾರೆ ಅನ್ಸುತ್ತೆ. ಪಲ್ಯಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ. ಉಪ್ಪು ಖಾರವಾಗಿ ಹದವಾಗಿದೆ ನೋಡ್ಲಿ. ಚೆನ್ನಾಗಿ ಮ್ಯಾಶ್ ಮಾಡಿದ್ದಾರೆ ನೋಡಿ. ಇಟ್ಕೋ ಇದು. ಒಂದ್ ನಿಮಿಷ ಬರೀ ಪಲ್ಯ ಟೇಸ್ಟ್ ಮಾಡ್ಬೇಕು ನಾನು. ಯಾಕಂದ್ರೆ ಇದು ಒಂಥರ ಈ ಪಲ್ಯದಲ್ಲಿ ಈ ಪಲ್ಯದಲ್ಲಿ ಆಲೂಗಡ್ಡೆ ಬೋಂಡ ಮಾಡ್ಬೇಕು, ಸಕ್ಕದಾಗಿರುತ್ತೆ. ಪರ್ಫೆಕ್ಟ್ ಇದು. ಈ ಪಲ್ಯ ಇಸ್ ಪರ್ಫೆಕ್ಟ್ ಫಾರ್ ಆಲೂಗಡ್ಡೆ ಬೋಂಡ. ನೀಟಾಗಿ ಆಲೂಗಡ್ಡೆ ಮ್ಯಾಶ್ ಮಾಡಿ ಸಕ್ಕದಾಗಿದೆ ಪಲ್ಯ. ಚಟ್ನಿ ಚೆನ್ನಾಗಿದೆ, ದೋಸೆ ಸೂಪರ್ ಆಗಿದೆ. ಸೊ ಮಸಾಲೆ ದೋಸೆ ಇಲ್ಲಿ ತಿನ್ಲೇಬೇಕು ಅಂತ ಹೇಳಿದ್ದು ಕರೆಕ್ಟ್ ಅನ್ಸುತ್ತೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಪವನ್. ಓಕೆ ಪವನ್ ಅವರೇ, ಬೆಂಗಳೂರು ಕೆಫೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಇವಾಗ? 8 ವರ್ಷ ಆಗಿದೆ. 8 ವರ್ಷ ಆಯ್ತು. ನೈಸ್. ಅಂದ್ರೆ ನೀವಿಲ್ಲಿ ಎಷ್ಟು ವರ್ಷದಿಂದ? ಓಪನಿಂಗ್ ಇಂದ ಇದ್ದೀರಾ? ವೆರಿ ನೈಸ್. ನಿಮ್ಮ ಹೋಟೆಲ್ ಇಂಡಸ್ಟ್ರಿ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇತ್ತಾ ಮೊದಲು? ಇದೇ ಫಸ್ಟ್. ಓಕೆ. ಇಲ್ಲಿ ನಾನ್ ನೋಡ್ತಿರೋ ಹಾಗೆ ಇಡ್ಲಿ ಮಸಾಲೆ ದೋಸೆ ತುಂಬಾ ಫೇಮಸ್ ಅನ್ಸುತ್ತಲ್ವಾ? ಹೌದಾ? ಖಾರಾಬಾತ್ ಕೇಸರಿ ಬಾತ್ ಸಬ್ಸಿಗೆ ಸೊಪ್ಪು ಹಾಕ್ತಿವಿ, ಇಲ್ಲಿ ಖಾರಾಬಾತ್ ತಗೊಂಡಿದ್ದೀನಿ, ಇನ್ನೂ ತಿಂದಿಲ್ಲ. ಸಬ್ಸಿಗೆ ಸೊಪ್ಪು ಹಾಕ್ತೀರಾ? ಎವ್ರಿ ಟೈಮ್ಸ್ ಹಾಕ್ತೀರಾ ಅಥವಾ ಇವಾಗ? ಎವ್ರಿ ಡೇ. ಓ ವೆರಿ ನೈಸ್. ನಂಗೆ ತುಂಬಾ ಇಷ್ಟ. ಓಕೆ. ಏನ್ ಸರ್ ಟೈಮಿಂಗ್ಸ್ ಇಲ್ಲಿ ಇದು? ಮಾರ್ನಿಂಗ್ 7 to 9:30 ಮೇಡಂ. 7 to 9:30. ಹೌದು. ಸಂಡೇ ಮಾತ್ರ ನಿಮಗೆ 1 to 3:30 ಕ್ಲೋಸ್ ಇರುತ್ತೆ. ಸಂಡೇ ಮಾತ್ರ ಮಧ್ಯಾಹ್ನ 1 ರಿಂದ 3:30 ಕ್ಲೋಸ್ ಆಗುತ್ತೆ, ಬಟ್ ಬೆಳಗ್ಗೆ ಮತ್ತೆ ಸಾಯಂಕಾಲ ತೆಗ್ದಿರುತ್ತೆ. ಹೌದು. ಓಕೆ. ಮಧ್ಯಾಹ್ನ ಊಟ ಇರುತ್ತಾ? ಊಟ ಇಲ್ಲ ಮೇಡಂ, ನಮ್ದು ಬ್ರೇಕ್ಫಾಸ್ಟ್ ಐಟಮ್ ಮಾತ್ರ. ಓಕೆ. ಸೊ ಇಡ್ಲಿ, ದೋಸೆ, ಉಪ್ಪಿಟ್ಟು, ಕೇಸರಿ ಬಾತು ಇಡೀ ದಿನ ಸಿಗುತ್ತೆ. ರೈಸ್ ಬಾತ್ಗಳು ಎಲ್ಲ ದಿನಕ್ಕೆ ಒಂದೊಂದರ ರೈಸ್ ಬಾತ ಹೇಗಿದೆ? ಹೌದು ಮೇಡಂ. ಮಂಡೇ ಅಂದ್ರೆ ಎವ್ರಿ ಡೇ ಒಂದು ಚೇಂಜ್ ಆಗ್ತಿರುತ್ತೆ. ಒಂದು ಫೇಮಸ್ ಇರೋದು ಬಂದು ಟ್ಯೂಸ್ಡೇ ಮತ್ತೆ ಥರ್ಸ್ಡೇ ನಾವು ಬಿಸಿಬೇಳೆ ಬಾತ್ ಮಾಡ್ತೀವಿ. ತುಂಬಾ ಫೇಮಸ್. ಅಯ್ಯೋ ಹೌದಾ? ನಾವು ಟ್ಯೂಸ್ಡೇ ಬರ್ಲಿಲ್ವೇ? ಬಟ್ ಇವತ್ತು ನಾನು ತಿಂದಿದ್ದು ಚೆನ್ನಾಗಿತ್ತು. ನವಣೆ ಪೊಂಗಲ್. ನವಣೆ ಪೊಂಗಲ್ ಎವ್ರಿ ಡೇ ಸಿಗುತ್ತೆ ಮೇಡಂ. ಎವ್ರಿ ಡೇ ಸಿಗುತ್ತೆ. ಹೌದು. 10:30 ವರೆಗೂ ಸಿಗುತ್ತೆ ಮಾರ್ನಿಂಗ್. ಇವತ್ತು ವಾಂಗಿ ಬಾತ್ ಇತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದೀರಾ ನೀವು? ಅಲ್ಲ ಮೇಡಂ, ಎವ್ರಿ ಡೇ ಒಂದು ರೈಸ್ ಬಾತ್ ಚೇಂಜ್ ಆಗ್ತಿರುತ್ತೆ. ಅದೇ ವಾಂಗಿ ಬಾತ್ ಪೊಂಗಲ್ ಎವ್ರಿ ಡೇ ಸಿಗುತ್ತೆ ನಿಮಗೆ. ಇವತ್ತು ವಾಂಗಿ ಬಾತ್ ಇತ್ತು, ಅದು ಬಿಸಿಬೇಳೆ ಬಾತ್ ಆಗಿ ಚೇಂಜ್ ಆಗುತ್ತೆ. ಓಕೆ. ಬಟ್ ನವಣೆ ಪೊಂಗಲ್ ಎವ್ರಿ ಡೇ ಸಿಗುತ್ತೆ. ವೆರಿ ನೈಸ್. ಇದು ಕರೆಕ್ಟ್ ಆಗಿ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್ ನನಗೆ. ಮೇಡಂ ಇದು ಜಯನಗರ 2nd ಬ್ಲಾಕ್, 9th May 9th ಕ್ರಾಸ್, ಕಮ್ಯುನಿಟಿ ಕಾಲೇಜ್. ಕಮ್ಯುನಿಟಿ ಕಾಲೇಜ್. ಲ್ಯಾಂಡ್ ಮಾರ್ಕ್ ಅಂತಂದ್ರೆ ಪಾರ್ಕ್ ಬಿಎಂಪಿ ಆಫೀಸ್. ಯಾವ ಪಾರ್ಕ್ ಸರ್ ಇದು? ಅವ್ರದೇ ಮೇಡಂ, ಕಮ್ಯುನಿಟಿ ಕಾಲೇಜ್. ಕಮ್ಯುನಿಟಿ ಕಾಲೇಜ್ ಹಿಂದೆನೆ ಬಿಬಿಎಂಪಿ ಆಫೀಸ್. ಓಕೆ ನೈಸ್. ಸೊ ರಜಾ ಇದೆಯಾ ಯಾವತ್ತಾದ್ರೂ? ರಜಾ ಇಲ್ಲ ಮೇಡಂ, ಯಾವತ್ತೂ ರಜಾ ಇಲ್ಲ. ಓಕೆ. ಬಟ್ ಮಧ್ಯಾಹ್ನ ಊಟ ಸ್ಟ್ರೈಕ್ ಗೀಕಿತ್ತು ನಾವೇ ಆತರ ಇತ್ತು ಅಂದ್ರೆ ಕರೆಕ್ಟ್. ಬಟ್ ನೀವೇ ಒಂದಿನ ರಜಾ ಅಂತ ಏನಿಲ್ಲ. ಭಾನುವಾರ ಮಾತ್ರ ಮಧ್ಯಾಹ್ನ 1 ರಿಂದ 3:30 ಕ್ಲೋಸ್, ಲಂಚ್ ಅವರಿಗೆ. ಅದ್ಯಾಕದು? ನಮ್ದು ಮೇಂಟೆನೆನ್ಸ್ ಇರುತ್ತೆ ಮೇಡಂ. ಮೇಂಟೆನೆನ್ಸ್. ಇದು ಎಕ್ಸಾಸ್ಟ್ ಎಲ್ಲ ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಓಕೆ ಸರಿ. ಇನ್ನೇನಾದ್ರೂ ಒಂದು ಹೊಸದಾಗಿ ಏನಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೇಕು ಆ ತರದ್ ಏನಾದ್ರೂ ಪ್ಲಾನ್ ಇದೆಯಾ ಅಥವಾ? ಸದ್ಯಕ್ಕಿಲ್ಲ ಮೇಡಂ, ಇದನ್ನೇ ಪ್ರಾಪರ್ ಆಗಿ ಕೊಡ್ತಾ ಇದೀವಿ, ಕ್ಲೀನ್ ಆಗಿ ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ, ರುಚಿ ಎಲ್ಲ ಸಕ್ಕತ್ತಾಗಿದೆ. ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಇನ್ನೊಂದು ಓಪನ್ ಆಗುತ್ತೆ ಅತಿ ಶೀಘ್ರದಲ್ಲಿ ಓಪನ್ ಆಗುತ್ತೆ. ಬ್ರಾಂಚ್ ಓಪನ್ ಮಾಡ್ತಾರೆ. ಎಲ್ಲಿ? ಯಾವ ಕಡೆಗೆ? ಮಲ್ಲೇಶ್ವರಂ ಅಲ್ಲಿ. ಓ ಆ ಕಡೆಗೆ ಹೋಗ್ಬಿಡ್ತಾ ಇದೀರಾ? ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಸೌತ್ ಆಯ್ತು, ಇವಾಗ ಆ ಕಡೆಗೆ ಮಲ್ಲೇಶ್ವರಂ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ. ಥ್ಯಾಂಕ್ ಯು. ಸಬ್ಸಿಗೆ ಸೊಪ್ಪಿನ ಖಾರ ಬಾತ್
ಇದು ತಿನ್ನಕ್ ಮುಂಚೆ ನಾನು ನಿಮ್ಗೆ ಇಡ್ಲಿ ಬೆಲೆ ಹೇಳ್ತೀನಿ. ಅವಾಗಲೇ ನಾನು 20 ಅನ್ನಲ್ಲ, ಅಲ್ಲ, ಒಂದು ಇಡ್ಲಿ ಬಂದು 18 ರೂಪಾಯಿ, ಸಿಂಗಲ್ ಇಡ್ಲಿ 18 ರುಪೀಸು. ಖಾರ ಬಾತು, ಕೇಸರಿ ಬಾತು ಎರಡು 35. ಸಾಯಂಕಾಲ ಬಂದ್ರೆ ನಿಮ್ಗೆ ಶಾವ್ಗೆ ಬಾತು, ಮಂಗಳೂರು ಬಜ್ಜಿ ಈ ತರದ್ ಸಿಗತ್ತೆ. ಶಾವ್ಗೆ ಬಾತ್ 50, ಮಂಗಳೂರು ಬಜ್ಜಿ 35 ಅಂತ ಹಾಕಿದ್ದಾರೆ. ಬಟ್ ಎಷ್ಟು ಪೀಸ್ ಬರುತ್ತೆ ನನಗೆ ಗೊತ್ತಿಲ್ಲ. ಅಂಡ್ ಜಾಮೂನ್ ಕೂಡ ಸಿಗುತ್ತೆ, ಜಾಮೂನ್ ಒಂದಕ್ಕೆ 20 ರೂಪಾಯಿ. ಅಂಡ್ ಬಟರ್ ಮಸಾಲೆ ದೋಸೆ 75, ಬಟರ್ ಪ್ಲೇನ್ ದೋಸೆ 70 ರೂಪಾಯಿ. ಓಕೆನಾ? ನವಣೆ ಪೊಂಗಲ್ಲು ಮತ್ತೆ ಇದೆಲ್ಲ 50 ರೂಪಾಯಿ. ಸರಿ, ಈಗ ಸಬ್ಸಿಗೆ ಸೊಪ್ಪಿನ ಖಾರ ಬಾತ್. ಆಕ್ಚುಲಿ ಇದನ್ನ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಅಂತಾನೆ ಹೇಳ್ಬೋದು ನಾನು. ನನ್ಗೆ ಖಾರ ಬಾತ್ ಅಂದ್ರೆ ಬಾತ್ ಪುಡಿ ಹಾಕಿರ್ಬೇಕು. ಸೊ ಇಲ್ಲಿ ಬಾತ್ ಪುಡಿ ಹಾಕಿಲ್ಲ, ಸೊ ಹಾಗಾಗಿ ನಾನು ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಅಂತ ಕರಿತೀನಿ. ಅರಿಶಿನ ಹಾಕಿ ಚೆನ್ನಾಗಿ, ಕರ್ಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಟೊಮೆಟೊನ ಕ್ಯಾರೆಟ್, ಇದು ಇಲ್ಲ ಕ್ಯಾರೆಟ್ ಅನ್ಸುತ್ತೆ, ಗೊತ್ತಿಲ್ಲ, ತಿನ್ ನೋಡುವ. ತುಂಬಾ ಫೈನ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಟೊಮೆಟೊ ತುಂಬಾ ಚೆನ್ನಾಗಿದೆ ಉಪ್ಪಿಟ್ಟು. ಸಬ್ಸಿಗೆ ಸೊಪ್ಪು ಅಂತಾರೆ ಕೆಲವರು ಸಬ್ಬಕ್ಕಿ ಸೊಪ್ಪು ಅಂತಾರೆ, ಕೆಲವೊಬ್ರು ಸಬ್ಬಸ್ಗೆ ಸೊಪ್ಪು ಅಂತಾರೆ. ಸೊ ಏನೇ ಅಂದ್ರೆ ಸೊಪ್ಪು ಅದೇನೆ. ದಿಲ್ ಯೂಸ್ ಅಂತೀವಲ್ಲ ಅದು. ಬಾಯಿಗೆ ಹಾಕೊಂಡಿದ ತಕ್ಷಣ ಹಂಗೆ ಕರ್ಗೋಗ್ತದೆ. ನೀಟಾಗಿ ರವೆ ಹುರಿದು ಈರುಳ್ಳಿನೂ ಹಾಕಿದ್ದಾರೆ. ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅರಿಶಿನ, ಸಾಸಿವೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಅನ್ಸುತ್ತೆ. ಕರ್ಬೇವಿನ ಸೊಪ್ಪು ಅಂತೂ ಇದೆ. ಸಬ್ಬಕ್ಕಿ ಸೊಪ್ಪನ್ನ ಸುಮ್ಮನೆ ಏನು ಹಾಕಿಲ್ಲ, ಸುಮ್ಮನೆ ಹೆಸರಿಗೆ ಅಂತ ಹಾಕಿಲ್ಲ, ಚೆನ್ನಾಗಿ ಹಾಕಿದ್ದಾರೆ. ಸೊ ಅದ್ರ ಫ್ಲೇವರು ಕಂಪ್ಲೀಟ್ ಆಗಿ ಸಿಗ್ತಾ ಇದೆ ನಿಮಗೆ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ನಂಗೇನು ಆಕ್ಚುಲಿ ಇದಕ್ಕೆ ಚಟ್ನಿ ಬೇಕಾಗಿಲ್ಲ, ಹಂಗೆ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಉಪ್ಪು ಖಾರವಾಗಿದೆ. ಪೊಂಗಲ್ಲು ನಿಮಗೆ ಸ್ವಲ್ಪ ಸ್ವೀಟ್ ಮೇಲೆ ಇತ್ತು. ಈ ಸ್ವೀಟು ಇರಲೇಬಾರ್ದು ಅಂತ ಅನ್ನೋಂಥವ್ರಿಗೆ ಗೊತ್ತಿಲ್ಲ ನವಣೆ ಪೊಂಗಲ್ ಹೇಗೆ ಅನ್ಸುತ್ತೆ ಅಂತ. ನನಗಿಷ್ಟ ಆ ಥರ ಒಂಚೂರು ಸ್ವೀಟ್ ಮೇಲಿದ್ರೆ. ಸೊ ನವಣೆ ಪೊಂಗಲ್ ಒಂಚೂರು ಸಿಹಿ ಮೇಲಿತ್ತು. ಇಲ್ಲಿ ನಾವು ವಡೆ ಟ್ರೈ ಮಾಡಕ್ ಹೋಗ್ಲಿಲ್ಲ. ವಡೆ ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಹೆವಿ ಆಗ್ಬಿಡುತ್ತೆ ಅಂತ ನಾವು ತಗೊಳಕ್ ಹೋಗ್ಲಿಲ್ಲ. ನೀವು ಬಂದಾಗ ಟ್ರೈ ಮಾಡಿ ವಡೆನ. ಓಕೆ, ನೋಡಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನಮ್ಮಲ್ಲೆಲ್ಲ ಏರಿಯಾಗೆ ತಕ್ಕ ಹಾಗೆ ಬೆಲೆಗಳಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ಬಾಡಿಗೆಗಳು ಮತ್ತೆ ಕೊಡೋರ್ಗೆ ಎಲ್ಲ ಇದೇ ತರ ರೇಂಜಲ್ಲೇ ಕೊಡ್ಬೇಕು ಅನ್ಸುತ್ತೆ. ಜಯನಗರ, ಗಾಂಧಿ ಬಜಾರ್ ಇಲ್ಲೆಲ್ಲ ನೋಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ನಾನು ಹಿಂದೆ ನೋಡಿ ಎಳ್ನೀರು ಕಾಣಿಸ್ತದೆ 60 ರೂಪಾಯಿ ಅಂತ ಬೋರ್ಡ್ ನೋಡಿ ಶಾಕ್ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಹತ್ರ 35 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಮ್ಯಾಕ್ಸಿಮಮ್ ಅನ್ಸುತ್ತೆ. ಸೊ ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಅಲ್ಲ, ಏರಿಯಾಗೆ ತಕ್ಕಂಗೆ ಕಾಸು. ಹೇಗೆ ಸೂಪರ್ ಅಲ್ಲ? ಹಿಂಗಿರ್ಬೇಕು ಕಾಫಿ. ಆಹಾ, ನೋಡೋಕೆ ಆನಂದ ಆಗ್ಬಿಡತ್ತೆ. ಲಕ್ಷಣ ಗೊತ್ತಾಗೋಗುತ್ತೆ. ಸ್ಟ್ರಾಂಗ್ ಆಗಿ ಸಕ್ಕದ ಕಾಣಿಸ್ತದೆ. ಹಿಂಗ್ ನೊರೆ ಇಲ್ಲ ಅಂದ್ರೆ ಫಿಲ್ಟರ್ ಕಾಫಿ ಮಜಾನೇ ಇರೋಲ್ಲ. ಸೂಪರ್ ಆಗಿ ಹಾಕೊಂಡಿದ್ದಾರೆ ನೊರೆ, ಬಿಸಿ. ಸಕ್ಕರೆ ಕಡಿಮೆ ಇದೆ. ನೀವು ಹೇಳಿದ್ರ ಸಕ್ಕರೆ ಕಡಿಮೆ. ಸೊ ನಾವು ಸಕ್ಕರೆ ಕಡಿಮೆ ಹಾಕಿಸ್ಕೊಂಡು ಸ್ಟ್ರಾಂಗ್ ಮಾಡಿಸ್ಕೊಳ್ತೀವಿ. ಸೂಪರ್ ಆಗಿದೆ. ಸಕ್ಕತ್ತಾಗಿದೆ. ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಕಾಫಿ. ಓಕೆ, ಜಯನಗರ್ ಸೆಕೆಂಡ್ ಬ್ಲಾಕ್ ಅಲ್ಲಿ ಇರುವಂತಹ ಬೆಂಗಳೂರು ಕೆಫೆಗೆ ಬಂದ್ವಿ. ಅಡ್ರೆಸ್ ಅನ್ನ ಇನ್ನೊಂದ್ಸಲ ಹೇಳ್ತಾ ಇದೀನಿ ನಾನು ನಿಮಗೆ. ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಇದ್ರ ಎದುರುಗಡೆನೆ ನಿಮಗೆ ಬೆಂಗಳೂರು ಕೆಫೆ ಸಿಗತ್ತೆ. ನೀವು ಕೂಡ ಗೂಗಲ್ ಮ್ಯಾಪ್ ಅಲ್ಲಿ ಬ್ಯಾಂಗ್ಳೂರ್ ಕೆಫೆ ಜಯನಗರ್ ಅಂತ ಹಾಕೊಂಡ್ರೆ ನೀಟಾಗಿ ಇಲ್ಲಿ ತನಕ ಬರಬಹುದು. ಇದ್ರ ಹಿಂದೆನೆ BBMP ಆಫೀಸ್ ಕೂಡ ಇದೆ. ಸೊ ಇಷ್ಟು ಲ್ಯಾಂಡ್ ಮಾರ್ಕ್ಸ್ ಕೊಟ್ಟಿದೀನಿ ನಾನು ನಿಮ್ಗೆ. ಬೆಂಗಳೂರು ಕೆಫೆ ಬೆಳಗ್ಗೆ 7ರಿಂದ ರಾತ್ರಿ 9:30 ತನಕ ತೆಗ್ದಿರುತ್ತೆ. ವಾರದ ಎಲ್ಲಾ ದಿನ ತೆಗ್ದಿರುತ್ತೆ. ಭಾನುವಾರ ಮಾತ್ರ ಮಧ್ಯಾಹ್ನ 1ರಿಂದ 3:30 ಇರೋದಿಲ್ಲ. ನಾವಿವತ್ತು ಇಲ್ಲಿ ಇಡ್ಲಿ ತಿಂದ್ವಿ, ಉಪ್ಪಿಟ್ಟು ತಿಂದ್ವಿ, ಅಂದ್ರೆ ಖಾರ ಬಾತು, ಮಸಾಲೆ ದೋಸೆ ತಿಂದ್ವಿ, ಮತ್ತೆ ನವಣೆ ಪೊಂಗಲ್ ತಿಂದ್ವಿ, ಕಾಫಿ ಕೊಡಿದ್ವಿ. ತಿಂದಿದಿಷ್ಟು ಸೂಪರ್ ಆಗಿತ್ತು. ಅದರಲ್ಲಿ ಆರ್ಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಮಸಾಲೆ ದೋಸೆ, ಇಡ್ಲಿ, ಮಸಾಲೆ ದೋಸೆ ಇಡ್ಲಿ ಆಲ್ಮೋಸ್ಟ್ ನನಗೆ ಎರಡೂ ಒಂದೇ. ಪಕ್ಕದಲ್ಲಿ ಹೆಚ್ಚು ಕಡಿಮೆ ಅಲ್ಲೇ ಪಕ್ಕದಲ್ಲೇನೆ ಖಾರ ಬಾತು.
ಸಬ್ಸಿಗೆ ಸೊಪ್ಪಿನ ಖಾರ ಬಾತು ಬರುತ್ತೆ, ಸ್ವಲ್ಪ ಕಡಿಮೆ ನವಣೆ ಪೊಂಗಲ್ ಬರುತ್ತೆ. ಕಾಫಿ ಸೂಪರ್ ಆಗಿತ್ತು. ನಾವು ತಿಂದಿಲ್ದೇ ಇರೋದು ಅಂದ್ರೆ ಕೇಸರಿ ಬಾತು, ಉದ್ದಿನ ವಡೆ ಮತ್ತೆ ರೈಸ್ ಬಾತು. ಇವತ್ತು ವಾಂಗಿ ಬಾತ್ ಇತ್ತು. ಓಕೆ, ಸೊ ನೀವು ಇಲ್ಲಿ ಬಂದು ತಿನ್ನಿ. ನಿಮಗೆ ಏನ್ ಅನಿಸ್ತು, ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾವ್ದೋ ಒಂದ್ ಕೆಲ್ಸಕ್ಕೆ ಬಂದಿರ್ತೀವಿ, ಅದ್ರ ಜೊತೆ ಇನ್ನು ಸುತ್ತಮುತ್ತ ಏನ್ ಕಾಣಿಸುತ್ತೋ ಅದನ್ನು ಸ್ವಲ್ಪ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರೋದ್ರ ತಗೊಳ್ತೀವಲ್ವಾ. ಈ ಬೆಂಗಳೂರು ಕೆಫೆ ಮುಂದೆ ಒಂದ್ ಸಣ್ಣ ಸ್ಟಾಲ್ ಹಾಕೊಂಡಿದ್ರು. ನಾ ಇದನ್ನ ಆಕ್ಚುಲಿ ಮುಂಚೆನೆ ಟೇಸ್ಟ್ ಮಾಡಿದ್ದೆ, ಇದು ಆಮೇಲೆ ಎಲ್ಲೂ ನೋಡಿರ್ಲಿಲ್ಲ. ಸೂಪರ್ ನಟ್ಸ್ ಅಂತ ಕಡಲೆಕಾಯಿ ಬೀಜದ್ದು ವಿತ್ ಫ್ಲೇವರ್ ಆಯ್ತಾ. ಸೊ ಏನೇನ್ ತಗೊಂಡಿದೀವಿ, ಟೊಮೆಟೊ, ಹಾಟ್ ಅಂಡ್ ಸ್ಪೈಸಿ, ಕೋಕೋನಟ್ ಕೋಕೋನಟ್ ಮಿಲ್ಕ್, ಮತ್ತೆ ಇನ್ನೊಂದು ಬಂದು ಆನಿಯನ್ ಫ್ಲೇವರ್. 4 ತಗೊಂಡಿದೀವಿ. ಟೊಮೆಟೊ ಮತ್ತೆ ಕೋಕೋನಟ್ ಟ್ರೈ ಮಾಡಿದ್ವಿ. ಹಾಟ್ ಅಂಡ್ ಸ್ಪೈಸಿ ಮತ್ತೆ ಆನಿಯನ್ ಇವತ್ತು ಹೊಸದಾಗಿ ತಗೊಂಡ್ರದು. 1 ಪ್ಯಾಕೆಟ್ 50 ರೂಪಾಯಿ, 90 ಗ್ರಾಮ್ಸ್ 50 rupees. ಸೊ ಯಾ, ಸೊ ಇಲ್ಲೇ ತಗೊಂಡ್ವಿ. ಸೊ ತಿಂದಿದ್ದು ಆಯ್ತು, ಸೂಪರ್ ಆಗಿತ್ತು ಬೆಂಗಳೂರು ಕೆಫೆ. ಓವರ್ ಆಲ್ ನಾನು ಆಕ್ಚುಲಿ ಇವ್ರಿಗೆ ರೇಟ್ ಮಾಡಬೇಕು ಅಂದ್ರೆ 5ಗೆ ಐ ವುಡ್ ಗಿವ್ 4.8. ಸಕ್ಕದಾಗಿತ್ತು. ಚಟ್ನಿನೂ ತುಂಬಾ 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 ಚೆನ್ನಾಗಿತ್ತು. ಸೊ ಒಂದ್ಸಲ ಪ್ಲಾನ್ ಮಾಡ್ಕೊಳ್ಳಿ, ಜಯನಗರ ಸುತ್ತಮುತ್ತ ಇರುವಾಗ ಅಥವಾ ಬೆಂಗಳೂರಲ್ಲಿ ಎಲ್ಲಿ ತಿನ್ನಕ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಬ್ಯಾಂಗ್ಳೂರ್ ಕೆಫೆಗೆ ಬರ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಳ್ಳಿ. ಬನ್ನಿ, ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಯ್ತು ಅಂದ್ರೆ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಓಕೆ, ಸರಿ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ. ಲವ್ ಯು ಆಲ್.